ರೇಷನ್ ತರಕ್ಕೆ ಎಲ್ಲ ನಮ್ಮಪ್ಪ ನಮ್ಮಮ್ಮ ಕುತ್ಕೊಂಡು ಬರೀ ಇವಾಗ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಟೈಮ್ ಬಂದ್ಬಿಟ್ಟು ಒಂದು ಕಮ್ಮಿ ಇದ್ದಾರೆ. ಮುಂಚೆ ಕಾಯಿ ಹೊಡ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಮಾಟ ಮಾಡ್ತಾರೆ ಓಕೆ. ಅನ್ನ ಮತ್ತು ಸಾಂಬಾರು ಪ್ರಸಾದ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ಇವಾಗ ನಾನು ಕ್ಲೀನಾಗಿ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಇವಾಗ ಪೂಜೆ ಮಾಡಬೇಕು. ಸೊ ಇವತ್ತು ಎಲ್ಲಿಗೋ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅದು ಯಾವ ದೇವಸ್ಥಾನ, ಎಲ್ಲಿ ಹೋಗ್ತಿದ್ದೀವಿ, ಯಾರ್ಯಾರು ಹೋಗ್ತಿದ್ದೀವಿ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ. ಸೊ ಗೈಸ್ ನೋಡಿ, ಇಲ್ಲಿಂದ ನಾನು ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಅವ್ರು ಅಲ್ಲೇ ಬರ್ತಾರಂತೆ. ಸೊ ಇಲ್ಲಿಂದ ಅಮ್ಮನ ಮನೆಗೆ ಹೋಗಿ ಸ್ವಲ್ಪ ಮಾಡ್ಕೊಂಡು ಬರೋಣ. ಗೈಸ್ ಇವಾಗ ಬಂದೆ, ಜಸ್ಟ್ ಬಂದೆ. ನಮ್ಗೆ ಏನು ಮಾಡ್ತಾರೆ ನೋಡೋಣ. ಚೇಂಜ್ ಕ್ಯಾಮ್ರಾ ಮಾಡೋ ತಕ್ಷಣ ಫುಲ್ ಚೇಂಜ್. ಇಲ್ಲಿ ಮುದ್ದೆ ಮಾಡ್ತಾರೆ, ಇಲ್ಲಿ ಟೀ ಮಾಡ್ತಾರೆ. ನಾನು ಬಂದಿರೋದು ಗೊತ್ತಿಲ್ಲ. ಬಂದು ಟೀ ಮಾಡ್ತಿದ್ರೆ ತೋರಿಸ್ತಾರೆ. ಈಗ ಹೋಗ್ಬೇಕು, ರೆಡಿಯಾಗಿ ಬಂದಿದ್ದೀನಿ ನೋಡಿ. ಇಲ್ಲಿ ರೇಷನ್ ತರಕ್ಕೆ ಎಲ್ಲ ನಮ್ಮಪ್ಪ ನಮ್ಮಮ್ಮ ಕುತ್ಕೊಂಡು ಬರೀತಾರೆ ನೋಡಿ. ಸುಮ್ಮಿದ್ದೆ ನಾನು, ಎದಕ್ಕೆ ತೋರಿಸ್ಬೇಡ ಅಂತ ಹೇಳು. ಲೆಕ್ಕ ಬರಿತಾ ಇದ್ದಾರೆ ಓಡೆ ಅಂತ ಹೇಳಿ. ನನಗೋಸ್ಕರ ಮುದ್ದೆ ಮಾಡಿಕೊಡ್ತಾರೆ. ನನಗೋಸ್ಕರ ಮುದ್ದೆ ಅದು ನಾನೇ ಮುಚ್ತಿದ್ದೀನಿ ಬಿಡು. ನನಗೋಸ್ಕರ ತೋರಿಸಲಿಕ್ಕೆ ಮುಖ ಮುಚ್ಚಿದ್ದೀನಿ. ತಲೆಗೆ ಎಣ್ಣೆ ಹಚ್ಚಿದಾಳಂತೆ, ಮುಖ ತೋರಿಸಿ ಹಾಲಿ ಬಿಸಿ ಇಡ್ತಿದ್ದಾಳೆ. ಇಲ್ಲೇನೋ ರೈಸ್ ಏನೋ ಮಾಡ್ತಾ ಇದ್ದಾಳೆ. ಮತ್ತು ಇಲ್ಲಿ ಮುದ್ದೆ ಮಾಡಿದ್ದಾಳೆ. ಇಲ್ಲೇನೈತೆ, ಇಲ್ಲಂತೂ ಸಾಂಬಾರು ಐತೆ ಅಷ್ಟೇ. ಇನ್ನೆಲ್ಲ ಅವಳು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದಾಳೆ. ಅಯ್ಯೋ ಗೈಸ್, ಇವಾಗ ಊಟ ರೆಡಿಯಾಗಿದೆ. ಸಾಂಬಾರು, ಆಮೇಲೆ ಮುದ್ದೆ, ರೈಸು ಎಲ್ಲ ಇದೆ. ಇವಾಗ ಊಟ ಮಾಡಬೇಕು ನೋಡಿ. ಇವಾಗ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಟೈಮ್ ಬಂದ್ಬಿಟ್ಟು 1 ಗಂಟೆಗೆ 2 ನಿಮಿಷ ಇದೆ ಅಷ್ಟೇ. ಸೊ ಮಧ್ಯಾಹ್ನ ಹೋಗ್ತಾ ಇದ್ದೀವಿ ನಾವು. ರೋಡ್ ನೋಡಿ ಹೆಂಗಿದೆ, ನಿಧಾನ, ಮಳೆ ನೋಡಿದೆ, ನಿಧಾನಕ್ಕೆ ಹೋಗೋ. ಮಳೆ ನೀರು ಹಾಕಿದ್ವಿ. ಮಳೆ ನೀರಿಗೆ ಬಿದ್ದುಬಿಟ್ರೆ ಕಷ್ಟ ಅಂತ ಇಳಿಸಿದ್ದಾರೆ ನನ್ನ ಕೆಳಗಡೆ. ಹೋಗು ಬರ್ತೀನಿ, ಹೋಗ್ರಿ, ನಿಧಾನ ನೋಡಿ. ಮಳೆಗೆ ರೋಡ್ ಹೆಂಗಾಗಿದೆ. ಯಪ್ಪ ನಾನು ಹೆಂಗೆ ಹೋಗೋದೀಗ? ಹಾಂ ಜಾರಕ್ಕನ ಹೋಗಿ. ಅಲ್ಲೂ ಮುಂದೆನೂ ಇದೆಯಲ್ಲ ದೇವಸ್ಥಾನ. ಸಿಗ್ತೀನಿ ನಿಮಗೆ, ಡೈರೆಕ್ಟಾಗಿ ದೇವಸ್ಥಾನದಲ್ಲೇ ಸಿಗ್ತೀನಿ. ಓಕೆನಾ? ನಿಂಬೆಹಣ್ಣು ಕೇಳಿದ್ವಿ. ನಿಂಬೆಹಣ್ಣು 50 ರೂಪಾಯಿಗೆ 6 ಅಂತ ಹೇಳ್ತೀವಿ. 50 ರೂಪಾಯಿಗೆ 6. ಸೊ ಫೈನಲಿ ದೇವಸ್ಥಾನದ ರೋಡಿಗೆ ಬಂದಿದ್ದೀವಿ. ಇನ್ನು ಇಲ್ಲಿಂದ ಎಷ್ಟು ದೂರ ಆಗುತ್ತೆ? ಇನ್ನೂ 1.5 ಕಿಲೋಮೀಟ್ರ್ ಇದೆ ಇಲ್ಲಿಂದ. ಸೊ ನಾನು ಅದಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿರಿ ಹೆಂಗಿದೆ ಸುತ್ತಮುತ್ತ ಅಂತ. ನೀವೇನಾದರೂ ಇಲ್ಲಿ ಬಂದಿದ್ದಿದ್ರೆ ಕಮೆಂಟಲ್ಲಿ ತಿಳಿಸಿ ನೋಡಿ. ಇಲ್ಲಿ ಒಂದು ಸಲ ನಾವು ಬಂದಿದ್ವಿ. ಪಾಪ ಯಾರೋ ಒಂದು ಅಂಕಲು ಮಾವಿನಕಾಯಿ ನಮಗೆ ಫುಲ್ಲು ಒಂದು ಚೀಲ ಮಾವಿನಕಾಯಿ ಕೊಟ್ಟು ಕಳಿಸಿದ್ರು. ಅಲ್ಲೇನೋ ಇಲ್ಲೇ ತಾನೇ ಅದು. ಹಾಂ, ಇಲ್ಲಿ ಬಂದಿದ್ವಿ. ಒಂದು ಚೀಲ ಮಾವಿನಕಾಯಿ ಹಣ್ಣು ಒಂದು ಕಿತ್ಕೊಳ್ಳೋಕೆ ಅಂತ ಹೋಗಿದ್ವಿ. ಅಯ್ಯೋ ಒಂದೇನಕ್ಕಮ್ಮ ಬನ್ನಿ, ಒಂದು ಚೀಲನೇ ಕೊಡ್ತೀವಿ ಅಂತ ಹೇಳಿ ಅವ್ರದ್ದೇ ಓನರ್ ಅನಿಸುತ್ತೆ, ಅವರೇ ತೋಟದವ್ರು ಅನಿಸುತ್ತೆ. ಒಂದು ಚೀಲ ತಗೊಬಂದು ನಮಗೆ ಕೊಟ್ಟಿದ್ರು ನೋಡಿ.
ಅಲ್ಲಿ ಸ್ವಲ್ಪ ತಿಂದ್ವಿ, ಒಂದು ಸ್ವಲ್ಪ ಕಾಯಿ ಮಾಡ್ಕೊಂಡು ಹಂಗೆ ಇಟ್ಟಿದ್ದೀವಿ. ಎಲ್ಲ ಖಾಲಿ ಆಯ್ತು ಬಿಟ್ಟು ಅವಾಗೆ. ಹಂಗೆ ಕೆಲವೊಂದು ಮೆಮೊರಿಗಳು ಮರೆಯೋಕ್ಕಾಗಲ್ಲ ಆ ಥರ. ಬಿಸಿಲು ಆವಾಗೆಲ್ಲ ಬಂದಾಗ ಇಷ್ಟೊಂದು ಬಿಸಿಲು ಇರಲಿಲ್ಲ, ಲೈಟಾಗಿತ್ತು. ಈ ಸತಿ ಬೇಸಿಗೆ ಅಲ್ಲ, ನೆಕ್ಸ್ಟ್ ಟೈಮ್ ಬರೋಣ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಓಡಾಡೋಣ. ನಾನು ಕಾಣಿಸ್ತಾ ಇದ್ದೀನ ಅಲ್ಲಿ ಮಿರರಲ್ಲಿ ಕಾಣಿಸ್ತಾ ಇದ್ದೀನಿ ನೋಡಿ. ರೋಡ್ ನೋಡಿ ಸಖತ್ತಾಗಿದೆ. ಬಂದ್ವಿ ಗೈಸ್, ರೀಚ್ ಆದ್ವಿ. ಇನ್ನೊಂದು 1 ನಿಮಿಷದಲ್ಲಿ ಸುತ್ತ ಹಿಂಗಿದೆ ನೋಡಿ, ಎಷ್ಟು ಸುತ್ತ ಒಂಥರ ಹಳ್ಳಿ ಟೈಪ್ ಇದೆ ಇಲ್ಲಿ. ಬನ್ನಿ ಹಂಗೆ ನೋಡ್ಕೊಂಡು ಬನ್ನಿ, ತೋರಿಸ್ತೀನಿ. ಈ ಕಡೆ ಚೆನ್ನಾಗಿತ್ತು, ಇವ್ರು ಹಿಂಗೆ ಕರ್ಕೊಂಬಂದ್ರು. ಏನು ಜನನೇ ಇಲ್ವಲ್ಲೋ, ಬಿಸಿಲಿಗೆಲ್ಲ ತೆಗೆದ್ಬಿಟ್ಟಿದಾರಲ್ಲ. ಇಲ್ಲೆಲ್ಲ ಜನ ಇರ್ತಿದ್ರು ಗೈಸ್, ಒಂಥರ ಫುಲ್ಲು ಐಟಮ್ ಎಲ್ಲ ಹಾಕ್ಕೊಂಡು ಕುತ್ಕೊಳ್ಳೋರು ಇಲ್ಲೆಲ್ಲ ಫುಲ್ಲು. ಬಟ್ ಬಿಸಿಲಿಗೆ ಪಾಪ ಎದ್ರುಕೊಂಡ್ಬಿಟ್ಟು ಯಾರೂ ಅಷ್ಟು ಹಾಕಿಲ್ಲ. ಆ ಕಡೆ ಹಾಕಿದ್ದಾರೆ ಗಿಡದ ಹತ್ರ. ಬಿಸಿಲಿಗೆ ಇಲ್ಲೆಲ್ಲ ಕುತ್ಕೊಳ್ಳೋರು, ಬಟ್ ಬಿಸಿಲಿಗೆ ಯಾರೂ ಕೂತಿಲ್ಲ ನೋಡಿ. ಇಲ್ಲೆಲ್ಲ ಮರ ಇದೆ ಅಂದ್ಬಿಟ್ಟು ಇಲ್ಲೆಲ್ಲ ಹಾಕ್ಕೊಂಡಿದ್ದಾರೆ. ಇಳಿಲ್ಲ? ಹಾಂ, ಎಲ್ಲಿ ನಿಲ್ಲಿಸ್ತೀಯಾ? ಎಲ್ಲಿ ನಿಲ್ಲಿಸಿ? ಐತೆ ನಮ್ಮ ಮುಂದೆ ಜಾಗ. ಇಲ್ಲಿ 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 ಹಾಂ ಹಾಂ. ಏನು 30 ರೂಪಾಯಿ? ಅಲ್ಲೇ ಎಷ್ಟು ಹೇಳಿದ್ರು ಕುಣಿಗಲಲ್ಲಿ? 50 ರೂಪಾಯಿ ಕಡಿಮೆ. ಒಬ್ಬ ಕುಣಿಗಲಲ್ಲಿ ಜಾಸ್ತಿ ಅಪ್ಪ ರೇಟು. 50 ರೂಪಾಯಿಗೆ 6 ನಿಂಬೆಹಣ್ಣು, 50 ರೂಪಾಯಿ ಮೇಲೆ ತೆಂಗಿನಕಾಯಿ. ಇಲ್ಲೆಷ್ಟಿದೆ ಕೇಳಬೇಕಿತ್ತು ನಿಂಬೆಹಣ್ಣು. ಬೇಡ ಬೇಡ, ಪರವಾಗಿಲ್ಲ. ಎಷ್ಟು ಜನ ಅಷ್ಟೊಂದಿಲ್ಲ ನೋಡಿ. ಇವೆಲ್ಲ ದೃಷ್ಟಿ ತಕ್ಕೊಂಡು ಎಷ್ಟು ನಿಂಬೆಹಣ್ಣು ಬಿದ್ದಿರೋದು. ಹೊರಗಡೆ ಈ ಥರ ಇದೆ ನೋಡಿ ಗೈಸ್. ಹಾಂ, ಸೇಮ್ ಇದಾವಲ್ಲ, ಅದ್ರಾಗೆ ಹಾಕಿದೆ ನಮ್ಗೆ. ಜನ ಕಮ್ಮಿ ಇದ್ದಾರೆ. ಮುಂಚೆ ಫುಲ್ಲು ಇಷ್ಟೆಲ್ಲ ಲೈನ್, ಆ ಕಡೆ ಎಲ್ಲ ಸಿಕ್ಕಾಪಟ್ಟೆ ಲೈನ್ಸ್ ಇದ್ದಾವೆ, ಅಲ್ಲೆಲ್ಲ ಬರ್ತಾಯಿದ್ರು. ಬಟ್ ಇವಾಗ ಈ ಗೇಟ್ ಓಪನ್ ಮಾಡಿದ್ದಾರೆ. ಈ ಗೇಟ್ ಓಪನ್ ಮಾಡಿ ಹಿಂಗೆ ಹೋಗ್ಬೋದು. ಇವಾಗ ಕಾಯಿ ಹೊಡ್ಕೊಂಡು ಇವಾಗ ಹೋಗ್ತಾಯಿದ್ವಿ. ಆ್ಯಕ್ಚುಲಿ ಫೋನು ವೀಡಿಯೋ ಅಲೋ ಇಲ್ಲ ಗಾಯ್ಸ್. ನಿಂಬೆಹಣ್ಣು ಪೂಜೆ ಮಾಡಿಸ್ಕೊಂಡು ತಗೋಬೇಕು. ಈ ಕಡೆ ಬಾ, ನೋಡ್ಕೊಳ್ಳಿ ನೀವು. ಇವರೇ ಚಿಕ್ಕನ ಸ್ವಾಮಿ. ಮಾಟ ಮಾಡ್ತಾರೆ ಓಕೆ. ನಾನು ತೊಳೆದೆ. ಅಪ್ಪ ದೇವರೇ, ನಮ್ಮ ಮನೆ ಮೇಲೆ, ನಮ್ಮ ಫ್ಯಾಮಿಲಿ ಮೇಲೆ ಯಾವುದೇ ರೀತಿ ಕೆಟ್ಟ ದೃಷ್ಟಿನೂ ಬೀಳ್ದಿರಲಪ್ಪ ದೇವರೇ. ನಮ್ಮಿಬ್ಬರು ಜೋಡಿ ಮೇಲೆ ಯಾರ ಕಣ್ಣು ಬೀಳದೇ ಇರಲಿ. ನನ್ನ ತಂಗಿ ಗಂಡನ ಜೋಡಿ ಮೇಲೆ ಯಾರ ಕಣ್ಣು ಬೀಳದೇ ಇರಲಿ. ನಮ್ಮ ಅಕ್ಕನ ಫ್ಯಾಮಿಲಿ ಯಾರ ಕಣ್ಣು ಬೀಳದೇ ಇರಲಿ. ನಮ್ಮ ಅಪ್ಪ ಅಮ್ಮಂಗೆ ಚೆನ್ನಾಗಿ ನೋಡ್ಕೊ, ನಮ್ಮ ಅತ್ತೆ ಮಾವಂಗೆ ಚೆನ್ನಾಗಿ ನೋಡ್ಕೊ, ನಮ್ಮ ಭಾವಂಗೆ ಚೆನ್ನಾಗಿ ನೋಡ್ಕೊ. ನಮ್ಮ ಮುಂದೆ ಫ್ಯೂಚರೆಲ್ಲ ಚೆನ್ನಾಗಿರೋದು ಮಾಡಪ್ಪ ದೇವರೇ. ಎಲ್ಲ ಒಳ್ಳೆದಾಗ ಮಾಡಲಿ.
ಅದೇ ಕೆಟ್ಟ ದೃಷ್ಟಿ ನಮ್ಮ ಮನೆ ಮೇಲೆ ಬೀಳ್ದಿರಂಗೆ ನೋಡ್ಕೊಳಪ್ಪ ಅದೆಲ್ಲ. ಲಾಸ್ಟಲ್ಲಿ ಊದ್ಬತ್ತಿ ಬೆಳಗ್ತಾ ಇದ್ದೀವಿ ನೋಡಿ. ಎಷ್ಟು ನಿಂಬೆಹಣ್ಣು ಅಂದರೆ ಎಷ್ಟು ಕೆಟ್ಟ ಜನ ಇದ್ದಾರೆ ಭೂಮಿ ಮೇಲೆ ಅಂತ. ಇವಾಗ ನಾವು ಪ್ರಸಾದ ತಿನ್ನೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಟೈಮು ಜಾಸ್ತಿ ಆಯಿತು ಅನ್ಸುತ್ತಲ್ವೇನೋ. ಟೈಮ್ ಆಯಿತು, ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಸಿಕ್ಕಿದ್ರೆ ಅದೃಷ್ಟ, ಸಿಕ್ಕಿಲ್ಲ ಅಂದರೆ ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ತಿನ್ನೋ ಅಷ್ಟೇ. ಹಾಂ ಸಿಗ್ತೈತೆ ಇಲ್ವೋ ಗೊತ್ತಿಲ್ಲ. ಮನೆಗೆ ಹೋಗೋತ್ತಿಗೆ ಬನ್ನಿ ಹೋಗೋ. ಬಿಸಿಲು ಸಿಕ್ಕಾಬಟ್ಟೆ ಬಿಸಿಲು ನೋಡಿ. ನಾವು ಅದೃಷ್ಟ ಮಾಡಿದ್ದೀವಿ, ನಾನು ಇವರು ಇಬ್ಬರು. ಯಾಕೆ ಹೇಳಿ ಪ್ರಸಾದ ಕೊಡ್ತಾ ಇದ್ದಾರೆ ಇನ್ನು. ಹಾಂ ಪರವಾಗಿಲ್ಲ, ಪ್ರಸಾದ ಕೊಡ್ತಾ ಇದ್ದಾರೆ ಗೈಸ್ ನೋಡಿ, ಕಾಣಿಸ್ತಿದ್ಯಾ? ಕೊಡ್ತಾ ಇದ್ದಾರೆ ಒಂದು ಪ್ರಸಾದ ತಿನ್ನೋಣ ನೋಡಿ. ಅನ್ನ ಮತ್ತು ಸಾಂಬಾರು ಪ್ರಸಾದ ಏನೋ ಎತ್ಕೊತಾನೆ ಕಳ್ಳ. ಏನು ಹೇಳೋದು? ಕುಂಬಳಕಾಯಿ ಅಲ್ಲ? ಸುಡ್ತಿಲ್ವಾ? ಸುಡ್ತೈತೆ ತಾನೇ? ಮೇಂಟೈನ್ ಮಾಡ್ತಾ ಇದೆಯಾ? ಸುಡ್ತೈತೆ ತಾನೇ? ಸುಡ್ತಾ ಇದೆ. ಬಿಸಿ ಬಿಸಿ ಅನ್ನ ಸಾಂಬಾರು ಗೈಸ್. ಅಪ್ಪ ಕೈ ಹಾಕಕ್ಕೆ ಹೋಯ್ತಾನೆ. ಬಟ್ ಚೆನ್ನಾಗಿರುತ್ತೆ ಇಲ್ಲಿದು ಊಟ ಚೆನ್ನಾಗಿರುತ್ತೆ. ಚೆನ್ನಾಗಿದೆ ಅಲ್ಲ? ಊಟ ಆದ್ಮೇಲೆ ಸಿಗ್ತೀನಿ. ಇವಾಗ ದೇವ್ರ ಮುಂದೆ ಇವಾಗ ನನಗೆ ಇಲ್ಲ ಬಿಸಿಲಲ್ಲಿ ಚೆನ್ನಾಗಿ ಕಾಣುತ್ತೆ. ದೇವ್ರ ಮುಂದೆ ಪ್ರಾಮಿಸ್ ಮಾಡಬೇಕು ಮಾಡಿ ಸಾಯೋವರೆಗೂ ಹೀಗೆ ಜೊತೆಲಿರ್ತೀನಿ. ಏನೇ ಬಂದರೂ ಸರಿ, ನಿನ್ ಬಿಟ್ಟು ಹೋಗಲ್ಲ. ಹಾಗೇನೆ ನೀನು ನಾನು ಹೇಳ್ದಂಗೆ ಕೇಳಬೇಕು. ಎಂತೀರಿ ಯಾವತ್ತು ಗಂಡನ ಮಾತು ಕೇಳಲ್ಲ. ಇದಾಗ ಇದು ವಿಡಿಯೋ ಪ್ರೂಫಿಗೆ ಇಟ್ಕೊಂಡಿದ್ದೀನಿ ಆಯಿತಾ. ನಮ್ಮ ಗಾಡಿ ಇಲ್ಲೇ ಇದೆ, ಅಲ್ಲಿ ಚಪ್ಪಲಿ ಬಿಟ್ಟು ಬರ್ತಿದ್ದೀವಲ್ಲ ನಡಿ. ಸೊ ಪೂಜೆ ಎಲ್ಲ ಮುಗೀತು, ಒಳ್ಳೆ ದರ್ಶನ ಸಿಕ್ತು ನಮಗೆ. ನೇರವಾಗಿ ದರ್ಶನ ಸಿಕ್ತು, ಜನನೂ ಜಾಸ್ತಿ ಇರಲಿಲ್ಲ. ಸೊ ಒಂಥರ ಏನಂತಾರೆ ನೆಮ್ಮದಿ, ಮನಸ್ಸಿಗೆ ಒಂಚೂರು ನೆಮ್ಮದಿ ಸಿಕ್ತು ಗೈಸ್. ಅಲ್ಲೇನೋ ಜಾಸ್ತಿ ಸಿಕ್ತು, ಜಾಸ್ತಿ ಈಗ ಹೇಳೇನು ನನಗೆ ಜಾಸ್ತಿ ಸಿಕ್ತು, ಜಾಸ್ತಿ ಇವಳಿಗೆ ಒಂಚೂರು ಸಿಕ್ತಂತೆ, ನನಗೆ ಜಾಸ್ತಿ ಸಿಕ್ತಂತೆ. ಇವರಿಗೆ ಜಾಸ್ತಿ ನೆಮ್ಮದಿ ಸಿಕ್ಕಿದೆ ಅಂತೆ, ನನಗೂ ಒಂಚೂರು ಪರವಾಗಿಲ್ಲ, ಮನಸ್ಸಿಗೆ ಸಮಾಧಾನ ಆಗ್ತಿದೆ. ಯಾವುದೇ ಒಂದು ಕೆಟ್ಟ ದೃಷ್ಟಿನ ಬೀಳದೇ ಇರಲಿ ಅಂತ ಬೇಡ್ಕೊಂಡು ಬಂದಿದ್ದೀನಿ ನಾನು. ಒಳ್ಳೆ ಪೂಜೆ ಮಾತ್ರ, ಒಳ್ಳೆ ಪೂಜೆ ಎಲ್ಲ ಇಲ್ಲೇ ಕುಣಿಗಲೆಲ್ಲ ಒಂದು ಐಟಮ್ ತೊಗೊಂಡಿದ್ವಲ್ಲೇನಾ. ಕುಣಿಗಲೆಲ್ಲ ಸ್ವಲ್ಪ ಐಟಮ್ ತೊಗೊಂಡಿದ್ವಿ, ತೆಂಗಿನಕಾಯಿ ಮತ್ತು ನಿಂಬೆನೂ ಇಲ್ಲಿ ತೊಗೊಂಡ್ವಿ. ಕುಣಿಗಲಲ್ಲಿ ಮಾತ್ರ ಸಿಕ್ಕಾಪಟ್ಟೆ ರೇಟು ಕುಣಿಗಲಲ್ಲಿ. ನೋಡಿ ಇಲ್ಲೆಲ್ಲ ವೆದರ್ ಬಿಸಿಲಿದೆ, ಬಟ್ ಗಿಡ ಮರ ಎಲ್ಲ ಜಾಸ್ತಿ ಇದೆ.
ಚೆನ್ನಾಗಾಯ್ತು, ಪೂಜೆ ಎಲ್ಲ ಚೆನ್ನಾಗಾಯ್ತು. ಎಷ್ಟೊತ್ತು 1 ಹಾಫ್ ಆನ್ ಅವರ್ ಕುತ್ಕೊಂಡು ಬೇಡ್ಕೊಂಡಿದ್ದೀವಿ ಮನ್ಸಾರೆ. ಇವಾಗ ಡೈರೆಕ್ಟಾಗಿ ನಾನು ಮನೆಗೆ ಹೋದ್ಮೇಲೆ ನಿಮ್ಗೆ ಸಿಗ್ತೀನಿ, ಓಕೆನಾ? ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡಿ ಇವಾಗ ಬಹು ಮಾಡಿದ್ರೆ ಟೀ ಕುಡಿತಾ ಇದೀವಿ ಎಲ್ಲರೂ ಕುತ್ಕೊಂಡು. ಟಾರ್ಚರ್ ಮಾಡೋ ವ್ಲಾಗರ್ಸ್ಗೆ ಅದು ಬೇಸಿಕ್ ಕಾಮನ್ ಸೆನ್ಸ್. ಓಕೆ, ನನಗೆ ನೀನು ಹೇಳ್ಕೊಡ್ತಾ ಇದೀಯ. ಹಾಯ್, ಬಿಸ್ಕೆಟ್ ಚಿಪ್ಸ್ ಎಲ್ಲ ತಿಂತಾ ಇದೀವಿ. ನಾನು ನಿಮ್ಮ